ಹಲೋ ಗೈಸ್, SRH ವಿರುದ್ಧ ಪಂದ್ಯಕ್ಕೆ ಘೋಷಣೆ ಆಯಿತು. RCB ಹೊಸ ಪ್ಲೇಯಿಂಗ್ 11. RCB ತಂಡದಲ್ಲಿ ಆಯಿತು 3 ದೊಡ್ಡ ಬದಲಾವಣೆ. RCB ಪ್ಲೇಯಿಂಗ್ 11ನಲ್ಲಿ ಯಾವೆಲ್ಲ ಬದಲಾವಣೆ ಆಗಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು RCB SRH ವಿರುದ್ಧ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡ. RCB ಪ್ಲೇಯಿಂಗ್ 11 SRH ವಿರುದ್ಧ ಯಾವ ರೀತಿಯಾಗಿರಲಿದೆ ಅಂತ ನೋಡೋದಾದರೆ ನೋಡ್ಬೋದು. ಎಂದಿನಂತೆ ಪಾಪ್ ಮತ್ತು ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಆರಂಭಿಸಿದರೆ 3ನೇ ಕ್ರಮಾಂಕದಲ್ಲಿ ವಿಲ್ ಜಾಕ್ಸ್, 4ನೇ ಕ್ರಮಾಂಕದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಗ್ಲೇನ್ ಮ್ಯಾಕ್ಸ್ವೆಲ್ ತಂಬಿ ಇಂಜುರಿಯಿಂದ ಈ ಪಂದ್ಯ ಆಡೋದು ಡೌಟ್. ಅವರ ಜಾಗಕ್ಕೆ ಕ್ಯಾಮರನ್ ಗ್ರೀನ್ ಬಂದರೆ 5ನೇ ಕ್ರಮಾಂಕದಲ್ಲಿ ಎಂದಿನಂತೆ ಮಹಿಪಾಲ್ ಉಮ್ರಾನ್, 6ನೇ ಕ್ರಮಾಂಕದಲ್ಲಿ ರಜತ್ ಪಾಟಿದಾರ್, ನಂಬರ್ 7ನಲ್ಲಿ ದಿನೇಶ್ ಕಾರ್ತಿಕ್ ಮತ್ತು ವಿಕೆಟ್ ಕೀಪರ್ ಆಗಿ ಇರಲಿದ್ದಾರೆ. ನಂಬರ್ 8ಅಲ್ಲಿ ಆಕಾಶ್ ದೀಪ್ ಅವರ ಜಾಗಕ್ಕೆ ಮತ್ತೆ ವಾಪಸ್ ಈಗ ಯಶ್ ದಯಾಳ್ ಅವರು ಬರುವ ಸಾಧ್ಯತೆ ಇದೆ. 9ನೇ ಕ್ರಮಾಂಕದಲ್ಲಿ ವೈಶಾಖ್ ವಿಜಯ್ ಕುಮಾರ್ ಇದ್ದರೆ 10ನೇ ಕ್ರಮಾಂಕದಲ್ಲಿ ರಿಷ್ ಟೋಪ್ಲಿ, 11ನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್ ಇರಲಿದ್ದಾರೆ. ಇದರ ಒಟ್ಟಾರೆಯಾಗಿ ತಂಡದಲ್ಲಿ 2 ಬದಲಾವಣೆ ಆಗೋದಂತೂ ಪಕ್ಕ. ಇದರ ಒಂದು ವೇಳೆ ರಿಷ್ ಟೋಪ್ಲಿ ಅವರ ಜಾಗಕ್ಕೆ ಲುಕ್ಕಿ ಫರ್ಗೂಸನ್ ಅವರ ಎಂಟ್ರಿ ಕೂಡ ಇಲ್ಲಿ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ. ಹಾಗೆ ಅಲ್ಲಿಯೂ ಕೂಡ ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಲಿಂಕ್ ಏನು ಡಿಸ್ಕ್ರಿಪ್ಷನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.